ಆಗಿದೆ. ಎಲ್ಲ ಫ್ಯಾಮಿಲಿಯವ್ರು ಕುತ್ಕೊಂಡು ನೋಡಬಹುದು ಇದನ್ನ. ನಾನು ಉತ್ತರ ಕರ್ನಾಟಕ ಹುಡುಗಿ, ನಾನು ಹೇಳ್ತೀನೆಲ್ಲ ಉತ್ತರ ಕರ್ನಾಟಕ ಹುಡುಗಿಯರಿಗೆ ಬಂದು ಥಿಯೇಟರ್ಗೆ ಬಂದು ನೋಡಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಥರ್ಡ್ ಪರ್ಸನ್ ಲೈಫಲ್ಲಿ ಎಂಟ್ರಿ ಮಾಡ್ಕೋಬೇಡಿ. ತುಂಬ ಗಂಡ ಹೆಂಡತಿ ಇಬ್ಬರು ನಂಬಿಕೆ ಇಟ್ಕೊಂಡು ಜೀವನ ಮಾಡಿ, ಲೈಫ್ ಚೆನ್ನಾಗಿರುತ್ತೆ. ಮೂವಿನೂ ತುಂಬ ಚೆನ್ನಾಗಿದೆ, ಫೈಟ್ ಇಲ್ಲ, ಹೊಡೆದಾಡೋದಿಲ್ಲ, ಏನಿಲ್ಲ, ತುಂಬ ಲವ್ಲಿಯಾಗಿ ಮಾಡಿದ್ದಾರೆ. ಫಸ್ಟ್ ಫಿಲ್ಮು, ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಏನೂ ಇಲ್ಲ. ತುಂಬ ಒಳ್ಳೆ ಪ್ರೊಡ್ಯೂಸರ್ ಇದ್ದಾರೆ. ನಮ್ಮ ಪ್ರೊಡ್ಯೂಸರ್ಸು ಜಾಗ ಇಲ್ಲ ಅಂತ ಹೇಳಿ ಅಲ್ಲಿ ಸ್ಟ್ಯಾಂಡಿಂಗ್ ನಿಂತ್ಕೊಂಡು ನೋಡಿದ್ದಾರೆ ಫುಲ್ ಮೂವಿ. ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಎಲ್ಲರೂ. ಎಲ್ಲ ಸೀನ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೇಳಂಗೆ ಇಲ್ಲ, ಮತ್ತೆ ಮತ್ತೆ ನೋಡ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಒಂದೊಂದು ಸೀನು ಎಲ್ಲರೂ ಏಜ್ ಆದವ್ರಿಗೆಲ್ಲ ಕೊಟ್ಟಿದ್ದಾರೆ. ಒಳ್ಳೆ ಮೆಸೇಜು ಕೊಟ್ಟಿದ್ದೀರಾ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಕಂಪಲ್ಸರಿ ನೋಡಲೇಬೇಕು, ಆ ಥರ ಇದೆ ಫಿಲಮ್. ಓವರಾಲ್ ಒಂಥರ ಈ ಜನ್ರೇಷನ್ಗೆ ಹೇಳಿ ಮಾಡಿಸಿದಂಥ ಸಿನಿಮಾ ಅಂತ ಹೇಳ್ಬೋದು. ಆಮೇಲೆ ಮಿಲನ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸಿನಿಮಾಟೋಗ್ರಫಿ ಸಕ್ಕತ್ತಾಗಿದೆ. ಒಂದು ಮದುವೆ ಬಂಚಿದೊಂದು ಸಾಂಗ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಭಿಲಾಷ್ ಕಲತ್ತಿ ಅವರು ಇರ್ಬೋದು, ಅಭಿಷೇಕ್ ಕಾಸರಗೋಡು ಇರ್ಬೋದು, ತುಂಬ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಈವನ್ ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಯೂತ್ಗೆ ಅದರಲ್ಲೂ ಇನ್ನು ಯಾರೆಲ್ಲ ಒಂದು ಸಂಸಾರ ಮಾಡಬೇಕು, ಹೊಸದಾಗಿ ಜೀವನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅವರೆಲ್ಲರೂ ಖಂಡಿತವಾಗ್ಲೂ ಒಂದ್ಸಲ ಬಂದು ನೋಡುವಂತಹ ಸಿನಿಮಾ. ಚೆನ್ನಾಗಿದೆ ಒಟ್ಟಾಗಿ. ಕರ್ನಾಟಕ ಅಲ್ಲ, ಇಡೀ ಕರ್ನಾಟಕ ಬಂದು ನೋಡ್ಬೇಕಂತ ಹೇಳ್ತೀನಿ. ಫಾರ್ ರಿಜಿಸ್ಟ್ರೇಷನ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿಲಿ ಒಂದು ಒಳ್ಳೆ ಸ್ಟೇಜಲ್ಲಿ ರಿಜಿಸ್ಟರ್ ಆಗಲಿ ಅಂತ ಬಯಸ್ತೀನಿ ನಾನು. ಆ್ಯಕ್ಚುಲಿ ಒಂದು ಒಳ್ಳೆ ಫ್ಯಾಮಿಲಿ ಮೂವಿ. ನಾವು ಯಾರು ಲೈಫ್ ಕಂಟೆಂಟ್ ಯಾರೂ ಮಾಡ್ತಿಲ್ಲ. ದಿಸ್ ವಾಸ್ ಅ ನೈಸ್ ಕಂಟೆಂಟ್. ಪ್ಲೀಸ್ ಬಂದು ನೋಡಿ, ಸಪೋರ್ಟ್ ಮಾಡಿ. ಫಾರ್ ರಿಜಿಸ್ಟ್ರೇಷನ್ ಚೆನ್ನಾಗಿದೆ. Very nice family movie. We enjoyed it right from the beginning till the end. The direction was excellent. The songs were very good. The photography was also very, very nice. And it has highlighted Karnataka, Mangalore especially. And also about the problems in today's society. Young couples, small things separate them and they spoil their life. So it's something for the young people to think. And it's a very enjoyable movie, and hats off to the entire team. ಸೊ ಮುಂಚಿತನೂ ಇದು ಆ್ಯಕ್ಚುಲಿ ಡೆಡಿಕೇಶನ್ ಫಾರ್ ಲೇಡೀಸ್ ಅಂತಲೇ ಅಂದ್ಕೊಂಡಿದ್ದು. ಯಾಕಂದರೆ ಒಂದು ಮದುವೆ ಹಾಡಿದೆ, ತಾಯಿ ಮಗಳ ಸೆಂಟಿಮೆಂಟ್ ಇದೆ. ಸೊ ಎಂಟೈರ್ ಮೂವಿಗೋಸ್ ಒಂದು ಸೆಂಟಿಮೆಂಟ್ಸ್ ಆ್ಯಂಡ್ ಎಮೋಷನ್. ಇದನ್ನು ನಾವು ಎಲ್ಲೂ ಜಾಸ್ತಿ ಬಿಟ್ಕೊಡೋಕೆ ಹೋಗಿಲ್ಲ. ಫಿಲಮ್ ಶುರು ಲಾಂಚ್ ಆಗೋ ತನಕ ನಾವು ಎಲ್ಲೂ ಹೇಳೋಕೆ ಹೋಗಿಲ್ಲ. ಕಾಮಿಡಿ ಜಾನರ್ ಅಂತಲೇ ಹೇಳ್ಕೊಂಡ್ಬಂದ್ವಿ. ಕಾಮಿಡಿ ರೊಮ್ಯಾಂಟಿಕ್ ಫಿಲಮ್ ಅಂತಲೇ ಬಂದ್ವಿ. ಸೆಕೆಂಡ್ ಆಫ್ ಆಲ್ ಕಂಪ್ಲೀಟ್ಲಿ ಟರ್ನ್ ಆಗುತ್ತೆ, ಒಂದು ಕಂಪ್ಲೀಟ್ ಸಸ್ಪೆನ್ಸ್ ಬರುತ್ತೆ, ಒಂದು ಎಮೋಷನ್ಸ್ ಕ್ಯಾರಿ ಆಗಲಿ ಅಂತಲೇ. ಯಾಕಂದರೆ ಮುಂಚೆನೇ ಹೇಳಿಬಿಟ್ರೆ ಆ ಕುತೂಹಲ ಹೋಗುತ್ತೆ ಅಂತ ನಾವು ಎಲ್ಲೂ ಹೇಳೋಕೆ ಹೋಗಿಲ್ಲ. ಸೊ ಜನರ ರೆಸ್ಪಾನ್ಸ್ ಎಲ್ಲ ಕಡೆ ಚೆನ್ನಾಗಿ ಹೋಗ್ತಾ ಇದೆ. ಇನ್ಫ್ಯಾಕ್ಟ್ ಫಸ್ಟ್ ಡೇ ರಿಲೀಸ್ ಆಗಿದ್ದ ದಿವಸನೇ 8-9 ಕಡೆ ಹೌಸ್ಫುಲ್ ಆಗಿದೆ. ಸುಮಾರು ಲಾಸ್ಟ್ 3-4 ಡೇಸಿಂದ ಒಳ್ಳೊಳ್ಳೆ ಶೋಸ್ ಆಗ್ತಿದೆ. ಜನ ಇಷ್ಟಪಡ್ತಿದ್ದಾರೆ, ಎಮೋಷನ್ ಆಗ್ತಿದ್ದಾರೆ. ಸೊ ಅದು ನಮ್ಗೆ ಇನ್ನೂ ಭಾರಿ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಸೊ ಇನ್ನು ಖುಷಿ ವಿಚಾರ ಅಂದರೆ ನಮಗೆ ಅದು ತೆಲುಗು ಡಬ್ಬಿಂಗ್ ರೈಟ್ಸ್ ಬೇರೆ ಸೇಲ್ ಆಗಿದೆ. ಅದೊಂದು ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ. ಯಾಕಂದರೆ ಹೊಸಬರಿಗೆ ರಿಲೀಸ್ ಆಗಿ ಒಂದಿನ ಮುಂಚೆನೇ ಕರೆದು ನಮಗೆ ಆಫ್ ಕೊಟ್ಟೆ ಅಂದರೆ ದಟ್ಸ್ ಗ್ರೇಟ್ ನ್ಯೂಸ್ ಫಾರ್ ಅಸ್. ಸೊ ಮಿಕ್ಕಿದ್ದೆಲ್ಲ ನವೀನ್ ಹೇಳ್ತಾರೆ. ಇಲ್ಲ, ನನಗೆ ಜನ ನೋಡಿ ಸ್ಯಾಟಿಸ್ಫ್ಯಾಕ್ಷನ್ ಆದಾಗ ತುಂಬ ಖುಷಿ ಆಯಿತು. ಫಸ್ಟ್ ಡೇನಲ್ಲೇ ನನಗೆ 8-9 ಶೋ ಫುಲ್ ಹೌಸ್ಫುಲ್ ಆಗಿತ್ತು. ಅದು ನೋಡಿ ತುಂಬ ಖುಷಿ ಆದಾರಣ. ಅದೇ ಥರ ಇದನ್ನು ಹೆಚ್ಚು ಜನಕ್ಕೆ ತಿಳಿಸ್ಬೇಕಂತೇಳಿ ಇವತ್ತು ಪ್ರಾಕ್ಟಿಕಲ್ ಲೇಡೀಸ್ ಶೋ ಅಂತ ಮಾಡಿದ್ವಿ. ಇವತ್ತು ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸು ಇದನ್ನೆಲ್ಲರೂ ಇನ್ವೈಟ್ ಮಾಡಿದ್ವಿ. ಅವರೆಲ್ಲ ಬಂದು ಅವರೇ ಟಿಕೆಟ್ ತೊಗೊಂಡು ಬಂದು ಇನ್ವೈಟ್ ಮಾಡಿ ನೋಡಿದ್ದಾರೆ. ಖುಷಿ ಆಗ್ತದೆ. ಇನ್ನಷ್ಟು ಖುಷಿನ ಹಂಚಬೇಕು ಅಂತ ಆಸೆ ಇದೆ ನನಗೆ. ಅಯ್ಯೋ, ಬೆಸ್ಟ್ ಕಾಂಪ್ಲಿಮೆಂಟ್ಗೆ ನಂಗೆ ಒಂದು ಖುಷಿ ಅಂದರೆ ನಮ್ಮಿಬ್ಬರಿಗೆ ಬೆಳೆಸಿದ್ದು LKG ಮಿಸ್ ಬಂದಿದ್ರು. ಅದು ನಮ್ಗೆ ಇನ್ನೂ ಎಕ್ಸ್ಪೆಕ್ಟೇ ಮಾಡಿಲ್ಲ. ಯಾಕೆ ಅವ್ರು ಬಂದು ಆಶೀರ್ವಾದ ಮಾಡ್ತಾರೆ ಅಂತ ಖುಷಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಎಮೋಷನ್ಸ್ ಯಾವ ಥರ ಆಗ್ತಿದೆ ಅಂದರೆ, ಎಷ್ಟೋ ಜನ ಬಂದು ನಾನು ಯಾಕಾದ್ರೂ ಡೈವರ್ಸ್ ತೊಗೊಂಡು ಯಾಕಾದ್ರೂ ಅಪ್ಲೈ ಮಾಡೋದು ಈ ಥರ ವಿಷಯಗಳು ಬರ್ತಾಯಿದೆ. ಸೊ ಅಂದರೆ ನಾವು ಏನು ಅಂದ್ಕೊಂಡು ಮಾಡಿದ್ವಿ, ಆ ಕಂಟೆಂಟ್, ಆ ರೀಸನ್ ಅದು ರೀಚ್ ಆಗಿದೆ ಅಂತ ನಮ್ಗೆ ಅನಿಸುತ್ತೆ. ಸೊ ದಟ್ಸ್ ಬೆಸ್ಟ್ ಪಾರ್ಟ್. ಯಾಕಂದರೆ ಎಂಡ್ ಆಫ್ ದ ಡೇ ಓಕೆ, ಒಂದು ಕಡೆ ಬಿಸ್ನೆಸ್ ಆಗಿರ್ಬೋದು, ಒಂದು ಕಡೆ ಫಿಲ್ಮ್ ಮಾಡೋದು ಇರ್ಬೋದು, ಜನರಿಗೆ ರೀಚ್ ಆಗೋದು ಇಸ್ ವೆರಿ ಇಂಪಾರ್ಟೆಂಟ್. ಅದೇ ನಮ್ಗೆ ನಿಜವಾದ ಸೆಲೆಬ್ರಿಟಿ ಅಂತ ಹೇಳ್ಬೋದು ನಾನು. ಯಾಕಂದರೆ ಅದನ್ನು ಮನಸ್ಸು ಇಟ್ಕೊಂಡೆ ನಾವು ಎಲ್ರಿಗೂ ರೀಚ್ ಆಗಲಿ, ಜನರಿಗೆ ಹತ್ತಿರ ಆಗಲಿ ನಮ್ಮ ಪಿಕ್ಚರು. ಅದನ್ನು ಕನ್ವರ್ಟ್ ಥ್ರೂ ಮನಿ ಬಂದಾಗ ಏನಾಗುತ್ತೆ, ಇನ್ನೂ ಇವ್ರಿಗೆ ಹೊಸ ಉತ್ತೇಜನ ಸಿಗುತ್ತೆ, ಇನ್ನೂ ಹೊಸ ಕಂಟೆಂಟ್ ಫಿಲ್ಮ್ ಮಾಡೋದಕ್ಕೆ. ಬಿಕಾಸ್ ಈ ಥರ ಫಿಲ್ಮ್ಸ್ ಮಾಡೋದಕ್ಕೆ ತುಂಬ ರಿಸ್ಕ್. ಯಾಕಂದರೆ ಏನಾಗುತ್ತೆ, ಪ್ರೊಡ್ಯೂಸರ್ಗಳು ಯೋಚನೆ ಮಾಡಿದಾಗ ಒಂದು ಕಮರ್ಷಿಯಲ್ ಫಿಲ್ಮ್ ಆ್ಯಂಗಲ್ ಯೋಚನೆ ಮಾಡ್ತಾರೆ. ಒಂದು ಫೈಟಿಂಗ್ ಇರಬೇಕು, ಒಂದು ರೊಮ್ಯಾನ್ಸ್ ಇರಬೇಕು, ಲಾಟ್ ಆಫ್ ಅದರ್ ಫ್ಯಾಕ್ಟರ್ಸ್ ಇರಬೇಕಾಗತ್ತೆ. ಸೊ ಇಲ್ಲಿ ಅದು ಯಾವುದೂ ಇಲ್ಲ. ಸೊ ಕ್ಲೀನ್ ಸಿನಿಮಾ ತೊಗೊಂಬಂದು ಒಂದು ರಿಸ್ಕ್ ತೊಗೊಂಡೇ ಮಾಡಿದ್ದಾರೆ. ಸೊ ಅದಕ್ಕೆ ಹ್ಯಾಟ್ಸ್ ಆಫ್ ಟು ನವೀನ್. ನಾವು ಫ್ರೆಂಡ್ ಅಂತ ಹೇಳ್ತಿಲ್ಲ, ಬಟ್ ಆ್ಯಸ್ ಎ ಡೈರೆಕ್ಟರ್ ಟು ದ ಪ್ರೊಡ್ಯೂಸರ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಹಿಮ್. ಸೊ ಇನ್ನೂ ಹೆಚ್ಚು ಫಿಲ್ಮ್ ಮಾಡು ನವೀನ್.
ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಮೀಡಿಯಾ ಮತ್ತು ಪಬ್ಲಿಸಿಟಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್